ಕಾಸೆ ಕೊಡು ದೊಡ್ಡವ ಇಲ್ಲ ಮಕ್ಕಳಿಗೆ ಒಂದು ದೊಡ್ಡವ ಇರ್ತಾರೆ ಒಂದು ಚಿಕ್ಕವ ಇರ್ತಾರೆ. ಚಂದುಟಿಯ ಪಕ್ಕದಲ್ಲಿ ತುಂಬಾ ಹತ್ತಿರ ನಿಂತು ಗುರು ನಾವು ಹೋಮ್ಲೆಸ್ ಮಾಡ್ಬಿಟ್ಟಿದ್ವಿ ಅಂತ ಎಷ್ಟು ಇಗ್ನೋರೆನ್ಸ್ ಅಂದ್ರೆ ಮನೆಗೆ ಬಾ ಅಂತ ಕರೀತಾರೆ, ಕೀನೆ ಕೊಟ್ಟೋಗಲ್ಲ, ಆಚೆ ಕಡೆ ಕಾಯ್ಬೇಕು. ಚಂದು ನಮ್ಮ ಮನೆಗೆ ಬಂದಿರೋ ಅಂತ ಕಾರಣ ನಾವು ಹೊರಡ್ತಾ ಇದೀವಿ ಸಕ್ಸಸ್ಫುಲಿ. ಎಷ್ಟೊತ್ತಾಯ್ತು? ವಾಚ್ಮ್ಯಾನ್ ಓಪನ್ ದ ಡೋರ್, ಓಪನ್ ದ ಗೇಟ್ಸ್. ವಾಚ್ಮ್ಯಾನ್ ಇಸ್ ದಿ ಓನರ್ ಆಫ್ ದಿ ಹೋಮ್. ವಾಚ್ಮ್ಯಾನ್ ಅಂತೆ. ಹಿಯರ್ ಕಮ್ಸ್ ಅವರ್ ಶೌರ್ಯಮ್ಮ. ಶೌರ್ಯಮ್ಮ ಬರ ಹೋಗೋಣ. ಬಾ ಹೋಗೋಣ. ಚಂದುಟಿಯ ಪಕ್ಕದಲ್ಲಿ ತುಂಬಾ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆಯ ಬೊಟ್ಟಿಡ್ಲ. ಮುಂದಕ್ಕೆ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಸಾಗಾ ಸ್ಟೋರಿಯ ಹೊಸ ಬ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಎಸ್, ನಾವು ಇವಾಗ ರೆಡಿಯಾಗಿ ಈ ಥರ ರೆಡಿಯಾಗಿ ಹೊರಗೆ ಇದು ಹೋಗ್ತಾ ಸ್ಯಾಟರ್ಡೇ ವ್ಲಾಗ್. ಸ್ಯಾಟರ್ಡೇ ಈ ಬ್ಲಾಗ್ ತವರ್ ಮನೆಗೆ ಹೋಗ್ತಾ ಇದ್ವಿ. ತುಂಬಾ ದಿನ ಆದಮೇಲೆ, ತುಂಬ ದಿನ ಒಂದು ತಿಂಗಳು ಆಯ್ತಾ, ಸೆಪ್ಟೆಂಬರ್ 21. ಎಸ್, ಸಕಲೇಶ್ಪುರ ಹೋಗಿದ್ದು 1.5 ಮಂತ್ ಆಗ್ತಾ ಬಂತು. ಅದಾದ್ಮೇಲೆ ಮತ್ತೆ ಹೊಸೂರ್ಗೆ ಹೋಗ್ತಾ ಇದೀವಿ. ಸ್ನಾನ ಮಾಡಿ ಬಂದ್ಬಿಟ್ಟೊಳಗೆ ಇನ್ನೂ ಆಗಿಲ್ಲ, ನನ್ನ ಶರ್ಟ್ಗೆಲ್ಲ ಆಯ್ತೈತೆ ಹಂಗೆ ಬಿಟ್ಕೊಂಡು ಒಳ್ಳೆ ಹೇರ್ ಸ್ಟೈಲು. ಸೊ ನಾವು ಈಗ ಊರಿಗೆ ಹೋಗ್ಬೇಕಿತ್ತು ಅರ್ಜೆಂಟ್ ಆಗಿ. ಒಂದು ಇವೆಂಟ್ ಇದೆ, ಇವೆಂಟ್ ಅಟೆಂಡ್ ಮಾಡಿ ಆಮೇಲೆ ಹೊರಡ್ಬೇಕು. ಚಂದು ಬರ್ತಾಳೆ, ಜಾಯ್ನ್ ಆಗ್ತಾಳೆ ನಮ್ಮ ಜೊತೆ. ಚಂದು ಜಾಯ್ನ್ ಆಗ್ತಾಳೆ. ಅವಳು ಕೊಯಮತ್ತೂರಿಂದ ರಾತ್ರಿ ಬಂದಿದ್ದಾಳೆ. ಸೊ ಅವಳನ್ನು ಎತ್ತಾಕೊಂಡು ಇವಳನ್ನು ಎತ್ತಾಕೊಂಡು ನಾನು ತಗೊಂಡೋಗಿ ಸೇಫ್ ಆಗಿ ಹೊಸೂರು ತಲುಪಿಸ್ಬೇಕು. ಇಟ್ ಇಸ್ ಮೈ ಜಾಬ್. ಊರ್ ಕಡೆ ಏನಕ್ಕೆ ಹೋಗ್ತಾ ಇದೀವಿ ಈಗ ಅಂತಂದ್ರೆ, ನಾಳೆ ನನ್ನ ಕಸಿನ್ ಮನೆ ಗೃಹ ಪ್ರವೇಶ ಇದೆ ಹಾಸನಲ್ಲಿ. ಸೊ ಇವತ್ತು ಊರಿಗೆ ಹೋಗಿ ಆಲ್ಟ್ ಆಗಿ ನಾಳೆ ಹೊರಡ್ತೀವಿ. ಸೊ ನಾಳೆ ನಿಮಗೆ ಗೃಹ ಪ್ರವೇಶದ ಬ್ಲಾಗ್ ಬರುತ್ತೆ. ಆ್ಯಂಡ್ ಇವತ್ತು ಈ ಬ್ಲಾಗ್ ನೋಡ್ತಾ ಇದ್ದೀರಾ, ಈ ಬ್ಲಾಗ್ ನಾವು ತವ್ರ ಮನೆಗೆ ಹೋಗೋ ಬ್ಲಾಗ್ ಆಗಿರುತ್ತೆ. ಆ್ಯಂಡ್ ಇವಾಗ ನಮ್ಮೊಂದು ಇವೆಂಟ್ ಇದೆ, ಸೊ ಇವೆಂಟ್ಗೆ ಹೋಗ್ತಾ ಇದೀವಿ. ಸೊ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ಬ್ಲಾಗ್ ಅಲ್ಲಿ ನಾವು ರೀಚ್ ಆಗ್ತಿಲ್ಲ ಅಂತ ಹೇಳಿದಕ್ಕೆ ತುಂಬಾ ಜನ ನಿಮ್ ಪ್ರೀತಿ ತೋರಿಸಿದೀರಾ. ಈ ಸ್ಟಾಪ್ ಮಾಡಬೇಡಿ, ಅದು ಇದು ಎಲ್ಲ ಹೇಳಿದೀರಾ. ಅದೇ ಮೋಟಿವೇಶನ್ ನಮಗೆ. ಬಟ್ ಅಂದ್ರೂ ವ್ಯೂಸ್ ಇಲ್ಲ, ಅದಕ್ಕೂ ವ್ಯೂಸ್ ಇಲ್ಲ. ಅಲ್ಲ ಹೇಳಿದೀವಿ, ಅದಕ್ಕೂ ವ್ಯೂಸ್ ಇಲ್ಲ. ಸರಿ, ನೀವು ನೋಡೋರ್ಗೋಸ್ಕರನಾರು ನಾವು ವ್ಲಾಗ್ಸ್ ಮಾಡ್ತೀವಿ, ಹಂಗೆ ರೀಚ್ ಆಗ್ಲಿ. ನೀವು ಕೊಟ್ಟಿರೋ ಮೋಟಿವೇಶನ್ ಇಂದ ನಾವು ಕೆಳಗ್ ಬೀಳ್ದೆ ಮೇಲೆ ಇರ್ತೀವಿ ಅಂತ ಅನ್ಕೊಂಡು ಸ್ಟಾರ್ಟಿಂಗ್ ಮಾಡಿದಾಗ ತುಂಬಾ ಚೆನ್ನಾಗಿ ರೀಚ್. ನಮ್ಮ ಮದ್ವೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ರೀಚ್ ಇತ್ತು. 30K ವ್ಯೂಸ್ ಎಲ್ಲ ಬರ್ತಿತ್ತು. ಈಗ 3K 5K. ಜೋರೋ ಚಿಪ್ ಚಾಲೆಂಜ್ ಮಾಡಿ ಅಂತೀರಾ, ಮಾಡಿದೀವಿ, ವ್ಯೂಸ್ ಇಲ್ಲ. ಪ್ರಾಂಕ್ ಮಾಡಿ ಅಂತೀರಾ, ಮಾಡಿದೀವಿ, ವ್ಯೂಸ್ ಇಲ್ಲ. ಏನ್ ಆಗ್ತಿದೆ? ಯೂಟ್ಯೂಬೇ ಮಾಡ್ತಾ ಇದ್ಯಾ, ಇಲ್ಲ ಯಾರು ವ್ಯೂಸ್ ಮಾಡ್ತಿಲ್ವಾ, ನಾವ್ ಜನಕ್ಕೆ ಇಷ್ಟ ಆಗ್ತಿಲ್ವಾ, ಅದೇ ಗೊತ್ತಾಗ್ತಿಲ್ಲ. ಫುಲ್ ಕನ್ಫ್ಯೂಷನ್ ಇದ್ದೀವಿ. ಸೊ ಕನ್ಫ್ಯೂಷನಲ್ಲೂ ನಮ್ಮ ಎಫರ್ಟ್ಸ್ ಹಾಕ್ತಾ ಇದೀವಿ, ನೋಡೋಣ. ಸೊ ಈ ಬ್ಲಾಗ್ನ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ವಿ, ಬನ್ನಿ ಹೊರಗೆ ಹೋಗೋಣ. ಆ್ಯಂಡ್ ಗಗನಂದು ಒಂದು ಅನೌನ್ಸ್ಮೆಂಟ್ ಇದೆ. ನಂದು ಫ್ರಾಕ್ ಲಿಂಕ್ ಕೇಳ್ತೀರಾ ಅಂತ ಗೊತ್ತು. ಇದು ಗಗನ, ನಿಮ್ ಡ್ರೆಸ್ ಲಿಂಕ್ ಕೊಡಿ. ಡ್ರೆಸ್ ತಗೊಂಡಿರೋದು ಫ್ಲಿಪ್ಕಾರ್ಟ್ ಅಲ್ಲಿ. ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ತಗೊಳ್ಳಿ ಗೈಸ್. ಹೆಂಗಿದೆ ಡ್ರೆಸ್ ಚೆನ್ನಾಗಿದೆ. ಅಂಡ್ ಇದು 450-500 rupees ರೇಂಜ್ ಅಲ್ಲಿ ಇದೆ. ಏನೆಲ್ಲ ಗಗನ ಬಡ್ಜೆಟ್ ಅಲ್ಲಿ ತಗೊಳ್ತಾಳೆ ಅಂತ ಅನ್ಕೋಬೇಡಿ. ಅಂದ್ರೆ ನಾನು ಹಾಕೋದು 3-4 ಸತಿ ಹಾಕ್ತಿವಿ, ತುಂಬಾ ಸ್ಪೆಂಡ್ ಮಾಡೋದು. ಒಂದೆರಡು ಸಲ ಹಾಕೋದು, ಆಮೇಲೆ ಚಂದು ಕೊಡೋದು. ಅದಕ್ಕೆ ನನ್ನ ಜೊತೆ ಇರೋದು, ನಾನು ತುಂಬಾ ಖರ್ಚು ಮಾಡಲ್ಲ ಅಂತ. ಆಮೇಲೆ ನಯನಕ ಕೊಡೋದು, ಆ ತರ. ಗೈಸ್, ನಮ್ಮ ಮನೇಲಿ ಬಟ್ಟೆಗೆ ಸ್ಪೆಂಡ್ ಮಾಡೋದು ಜಾಸ್ತಿ, ಕಾಸ್ಟ್ಲಿ ಆಗಿಲ್ಲ ತಗೊಳ್ಳೋದು. ಸಚಿನ್ ಗಗನ ಸಚಿನ್ ಅವ್ರ ಬಾಯಿಲೆ ಬಂದ್ಬಿಡ್ತಾರೆ. ನೀನ್ ಹೇಳ್ತಿ ಅದ್ ನನ್ನ ಹೆಸರು ಅಂತ ಹೇಳಿದ್ದು. ಗಗನ ನಾನ್ ತಗೋತೀನ, ನೀನೇ ತಗೊಳ್ಳೋದು. ಗೈಸ್, ರಾಜೇಗೌಡ್ರೆ, ಇವ್ರಪ್ಪ ವ್ಲಾಗ್ ನೋಡ್ತಾ ಇದ್ರೆ ನಮ್ಮ ಮಾವ ಗೊತ್ತಾಗತ್ತೆ ನೋಡಿ, ನಿಮ್ ಮಗನೇ ಜಾಸ್ತಿ ಸ್ಪೆಂಡ್ ಮಾಡೋದು, ನಾನ್ ಸ್ಪೆಂಡ್ ಮಾಡಲ್ಲ. ನಾನ್ ಸ್ಪೆಂಡೇ ಮಾಡಲ್ಲ ಗೈಸ್. ಎಲ್ಲ ಗಗನ ತಗೊಡ್ತಾಳೆ ನನ್ಗೆ. ಆಮೇಲೆ ಯಾರು ಕೇಳ್ತಾ ಇದ್ರಿ, ಏನ್ ರಾಜೇಗೌಡ್ರು ಅಂತೀರಾ ಅಂತೆಲ್ಲ. ರಾಜೇಗೌಡ್ರೆ ಅದೆಷ್ಟು ಚೆನ್ನಾಗಿ ಕೇಳಿಸುತ್ತೆ, ಅಷ್ಟು ಮರ್ಯಾದೆ ಇದೆ. ಅದ್ ಕರೆಯೋದಕ್ಕೂ ಚೆನ್ನಾಗಿರುತ್ತೆ, ಅವ್ರಿಗೂ ಇಷ್ಟ ಆಗುತ್ತೆ. ಅದಕ್ಕೆ ಯಾವಾಗಾದ್ರೂ ಒಂದೊಂದ್ಸತಿ ಕರೆಯೋದು. ಅಂಡ್ ನಮ್ಮ ಮಾವನ ಮಾವ ಅಂತ ಅನ್ನಲ್ಲ, ಅಪ್ಪ ಅಂತಾನೆ ಕರೆಯೋದು. ಸೊ ಯಾವಾಗಾದ್ರೂ ಏನಾದ್ರು ಹೇಳ್ಬೇಕಾದ್ರೆ ಅಡ್ರೆಸ್ ಮಾಡೋದು. ಅಂಡ್ ಅವ್ರು ಇಲ್ಲದೆ ಇದ್ದಾಗ ಆತರ ಅಡ್ರೆಸ್ ಮಾಡೋದು. ಎಸ್, ಅದೆಲ್ಲ ಸೊಸೆ ಮಾವನ ಸಂಬಂಧ ನಿಮ್ಗೆ ಅರ್ಥ ಆಗಲ್ಲ ಗೈಸ್. ಅವ್ರಿಗೆ ಇಷ್ಟ ಆಗಿದೆ ಹೇಳಿರ್ತಿದ್ರು, ಇಲ್ಲಾಂದ್ರೆ ಬೈದಿರ್ತಿದ್ರು. ಗೊತ್ತಾಗಲ್ಲ ಏನಂತ ನೀವು. ಸರಿ ಬನ್ನಿ ಹೋಗೋಣ, ಗಂಟೆಗೆ ಲೇಟ್ ಆಗ್ಬಿಟ್ಟಿದೆ. ಗೈಸ್, ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಷ್ಟರಲ್ಲಿ ಪಾಪ ಒಬ್ಬಳನ್ನ ನಾವು ಹೋಮ್ಲೆಸ್ ಮಾಡ್ಬಿಟ್ಟಿದ್ವಿ ಅಂತ. ಎಷ್ಟು ಇಗ್ನೋರೆನ್ಸ್ ಅಂದ್ರೆ ಮನೆಗೆ ಬಾ ಅಂತ ಕರೀತಾರೆ, ಕೀನೆ ಕೊಟ್ಟೋಗಲ್ಲ, ಆಚೆ ಕಡೆ ಕಾಯ್ಬೇಕು ಅಂತ. ಇವಳೆ ಕಣೆ, ಗೊತ್ತಾಗ್ಲಿ ಇವಳಿಗೆ, ಅಕ್ಕನ ಬೆಲೆ ಗೊತ್ತಾಗ್ಲಿ ಅಂತ ಮಾಡಿರೋದು. ಚಂದಗೋಸ್ಕರ ಏನೋ ತಂದಿದೀವಿ, ಅದಕ್ಕೆ ತಂದಿರೋದು ನಿನ್ಗೋಸ್ಕರ. ಇಲ್ಲಾಂದ್ರೆ ಅಲ್ಲೇ ತಿನ್ಬಿಡ್ತಿದ್ವಿ ಬ್ರೌನಿ. ಗೈಸ್ಗೆ
ಇವ್ರಿಗೆಲ್ಲ ನಾನ್ ವೆಜ್ ಅಲ್ಲ ಡಯಟ್ ಮಾಡ್ತಾರೆ. ಕೊಯಂಬತ್ತೂರಲ್ಲಿ ಕಾಣಿಸುತ್ತಾ ಇದೆಲ್ಲ ನಿನಗೆ? ಅದಕ್ಕೆ ಓಡ್ಬಾರ್ದು ನೀನು ಮೈಸೂರಿಗೆ, ನಂಗೆ ಗೊತ್ತಿಲ್ವಾ? ಎರಡೇ ಭಾನುವಾರ ಇರೋದು ಹೋದಾಗಿಂದ ಅವಳು. ಇಲ್ಲ, ಒಂದೂ ಇಲ್ಲ, ಒಂದೇ ಬೇಜಾರಾಗೋಯ್ತು ಅಂದಲ್ಲ, ಒಂದೇ ಭಾನುವಾರ. ಮೊನ್ನೆ ಒಂದ್ ಭಾನುವಾರ, ಅವತ್ತೊಂದ್ ಭಾನುವಾರ. ಬೆಂಗಳೂರು ಹೋಯ್ತಾ ಗೈಸ್, ಚಂದು ನಮ್ಮ ಮನೆಗೆ ಬಂದಿರೋ ಅಂತ ಕಾರಣ ನಾವು ಹೊರಡ್ತಾ ಇದೀವಿ ಸಕ್ಸಸ್ಫುಲಿ. ಎಷ್ಟು ದಿನ ಎಷ್ಟೊತ್ತಾಯ್ತು? ನೀವು ಎಷ್ಟು ಗಂಟೆಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀರಾ? ಒಟ್ಟಿನಲ್ಲಿ ಕರ್ಕೊಯ್ತಾ ಇದೀವ. ಸೈಲೆಂಟಾಗಿ ಕೂತ್ಕೋಬೇಕು. ನಾನು ಇಷ್ಟೊತ್ತಿಗೆ ಬಸ್ ಹತ್ತಿದ್ರೆ ನಮ್ಮ ಮನೆಗೆ ಹೋಗಿರ್ತಿದ್ದೆ. ಅಲ್ಲಿ ಅಪ್ಪ ಬನ್ನಿ ಪಪ್ಪ ಪಿಕ್ ಮಾಡಿ ಅಂತ ಫೋನ್ ಹೊಡಿಬೇಕಾಯ್ತಾ? ಈಗ ನಾವು ಸೇಫಾಗಿ ಕರ್ಕೊಯ್ತೀವ. ಏನೋ ಒಂದು ರಾತ್ರಿ ಕೊಯಂಬತ್ತೂರಿಂದ ಓಡಾಡೋದು ಇಲ್ಲಿಂದ ಓಡಾಡಕ್ಕಾಗಲ್ವಾ? ಚೆಕ್ ಮೇಡ್ರಿ. ನಾನೇನು ಮಾತಾಡಂಗಿಲ್ಲ. ಸತ್ಯಮಂಗಲ ಫಾರೆಸ್ಟ್ನೇ ದಾಟ್ಕೊ ಬರೋದು ನೀನು. ಒಳ್ಳೆನರ್ಸ್ಪುರಕ್ಕೆ ಹೋಗಲ್ಲ ಸೇಫಾಗಿ ಮತ್ತೆ ಹೋಯ್ತೀಯ. ಅಲ್ಲ, ನೀವು ನನಗೆ ರ್ಯಾಪಿಡೋದಲ್ಲಿ ಗಾಡಿ ಬರ್ಬೇಡ ಅಂತ ಇಲ್ಲಿ ಹೇಳ್ತಾ ಇದ್ದೀರಾ. ನಾನು ಕೊಯಂಬತ್ತೂರಲ್ಲಿ ತಿರ್ಗಾಡೋದೇ ರ್ಯಾಪಿಡೋಲಿ. ಗೊತ್ತಿರೋ ಅವ್ರ ಜೊತೆ ತಮಿಳ್ ಮಾತಾಡಿ, ಹೆಂಗ ಬ್ರೋ ಎಣ್ಣ ಪೋಣ ಬ್ರೋ ಅಂತ ಇಂಗ್ಲೀಷಲ್ಲಿ ಹೇಳ್ತೀನಿ. ಅವ್ರಿಗೆ ಅರ್ಥ ಆದ್ರೆ ಕರ್ಕೊಂಡು ಹೋಗ್ತಾರೆ, ಇಲ್ಲ ಅಂದ್ರೆ ಏನೋ ಅಂತಾರೆ. ನನಗೆ ಅರ್ಥ ಆದ್ರೆ ಏನಾರು ಉತ್ತರ ಕೊಡ್ತೀನಿ, ಅಂದ್ರೆ ಕ್ಯಾನ್ಸಲ್. ಚಂದು ಬೇಗ ಬಾಮ. ಮೋನಿಕಾ, ಗಗನ ಅದಕ್ಕೆ ನಾನು ಇವತ್ತು ಇಲ್ಲೇ ಇದೆ. ಸೊ ನಾವೆಲ್ಲ ಪ್ಯಾಕ್ ಮಾಡಿಕೊಂಡು ತುಂಬಿಕೊಂಡು ನಮ್ಮ ಕಾರಲ್ಲಿ ಹೋಯ್ತಾ ಇದ್ವಿ. ಊರಿಗೆ ಹೋಯ್ತಾ ಇದ್ವಿ. ಉಕ್ಕುಡದ ಮಾರಮ್ಮ ಇಲ್ಲ ಒಳ್ಳೆನರ್ಸ್ಪುರದಲ್ಲಿ. ಸೊ ಯಪ್ಪ, ನಾಳೆ ತೊಳಿಬೇಕು ಸ್ವಲ್ಪ. ಕಾರಲ್ಲಿ ಇಳಿಸ್ಬಿಟ್ಟು ಎಷ್ಟು ಗಲೀಜಾಗೈತೆ ನೋಡಿ. ನಾಳೆ ಬೆಳಗ್ಗೆ ಒಂಚೂರು ತೊಳ್ಕೊಟ್ಬಿಡಮ್ಮ. ಒಂದು ಕೆಲಸ, ನೀವು ಕೆಲಸ ಮಾಡೋದು ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು ಕೆಲಸ ಕೊಟ್ಟಿದೆ ದೇವ್ರೆ. ಎಲ್ಲ ಬೇವಿನ ಮರದ್ದು ಕೃಪಾ ಕಟಾಕ್ಷ. ವಾಚುಮೆನ್, ಓಪನ್ ದ ಡೋರ್, ಓಪನ್ ದ ಗೇಟ್ಸ್. ವಾಚ್ಮ್ಯಾನ್ ಇಸ್ ದಿ ಓನರ್ ಆಫ್ ದಿ ಹೋಮ್ ಅಂತೆ. 6:53 ಗೈಸ್. ಯಪ್ಪ ಸಾಕಾಯ್ತು ಬರಗಂಟ. ಕೊನೆಗೂ ತಲುಪಿದ್ದೀವಿ. ಫೈನಲಿ ರೀಚ್ ದ ಹೋಮ್. ದಿನ ಆಗಿತ್ತು ಬಂದು. 1 ತಿಂಗಳಾಗಿತ್ತು ಅಷ್ಟೇ. ವಿ ಆರ್ ಬ್ಯಾಕ್ ಅಗೈನ್ ಟು KK ಹೊಸೂರು. ನಾನು ಬಂದಿರಲಿಲ್ಲ. ನಾನು ಬಂದು 1 ತಿಂಗಳು ಬಂದಿದ್ದೆ. ಸೆಪ್ಟೆಂಬರ್ 22 ಬಂದಿದ್ದೆ. ದಡ ಇಲ್ಲ. ದೊಡವ ದಾಸೆ ಕೊಡು, ದೊಡವ ಇಲ್ಲ ಇಲ್ಲಿ. ದೊಡವ ಅಲ್ಲಿ ಮಕ್ಕಳಿಗೆ ಒಂದು ದೊಡವ ಇರ್ತಾರೆ, ಒಂದು ಚಿಕ್ಕವ ಇರ್ತಾರೆ. ನನ್ನ ಮಗಿ ಸಾಂಗ್ ಹೇಳ್ಬೋದು. ನಮ್ಮ ಮಗಿ ದೊಡವ ದಾಸೆ ಕೊಡುವಂತ, ಈ ಚಿಕ್ಕವಂಗೆ ಚಕ್ಲಿ ಕೊಡುವಂತ. ಹುಟ್ಟಿದ ತಕ್ಷಣ ಚಕ್ಲಿ ತರ್ಬೇಕು ನೀನು. ನೀನು ಚಿಕ್ಕವ, ನೀನು ಚಕ್ಲಿ ಕೊಟ್ಟೇನೆ ಶೋರಿಂಗೆ. ಒಂದಿನ ಇವತ್ತು ಕೊಟ್ಟು ಅಮ್ಮ ತಿನ್ಸಲ್ಲ. ಅವ್ರು ತಿಂತಾನೆ, ಅವ್ರ ಅಮ್ಮ ತಿನ್ಸಲ್ಲ ಅಷ್ಟೇ. ಬಂದಾಗಿಂದ ಏನು ವಿಡಿಯೋ ಮಾಡಿಲ್ಲ. ಗಗನ ಬಂದಾಗಿಂದ ಅಡುಗೆ ಮಾಡೋದ್ರಲ್ಲಿ ಬಿಸಿ ಪಾಪ. ನಮಗೋಸ್ಕರ ಅಡುಗೆ ಎಲ್ಲ ಮಾಡೋರೆ. ನಾವು ತಿನ್ನಲ್ಲ ಅಂದ್ರೆ ಏನು ಮಾಡೋರು ಗೊತ್ತಾಗಿ? ನಾವು ತಿನ್ನಲ್ಲ ಅಂದ್ರು ಫಿಶ್ ಸಾಂಬಾರ್ ಮಾಡಿದ್ದಾರೆ. ನಮ್ಮ ಮನೇಲಿ ತಿಂತಾರೆ, ನಮ್ಮ ಮನೇಲಿ ಏನು ಕಾರ್ತಿಕ ಅಂತ ಬಿಡಲ್ಲ. ನಾವು ತಿನ್ನಲ್ಲ, ಬಿಟ್ಟಿದ್ದೀವಿ. ಸೊ ನಮಗೆ ವೆಜ್ ಸಾಂಬಾರ್. ನಮಗೆ ಫಿಶ್ ಸಾರಲ್ಲ, ಕಾಳು ಸಾರೇ ಗತಿ. ಬಟ್ ದಿಸ್ ಇಸ್ ಗುಡ್. ಎಸ್, ಐ ಲೈಕ್ ಇಟ್. ಮೊಸರು ಹಾಕೊಟ್ಬಿಡಿ ನಮಗೆ. ಮೊಸರಿಲ್ಲ, ನಮ್ಮ ಮನೇಲಿ ಹಸು ಕೊಟ್ಟಿಲ್ಲ. ಹಸು ಇಲ್ದರೆ ನಿಮ್ಮಪ್ಪ ನಂದಿನಿ ತಲೆ ಕೆಲಸ ಮಾಡೋದು. ನಂದಿನಿ ಮೊಸರು ಕೊಡಿ ಸಾಕು ನಮಗೆ. ಅಲ್ಲಿದೆ ನೋಡಿ, ತೋರ್ಸವಾದಿ ಚೂಡು ಇಲ್ಲಿ ಸಾಕು, ನಮ್ಗಷ್ಟೇ ಸಾಕು. ಮೊಸರು ಅಂದ್ರೆ ನಾನು ಊಟನೇ ಮಾಡಲ್ಲ. ಶೌರ್ಯ ಬಂದಿದ್ದಾನೆ. ನಿಮ್ಗೆ ಒಂದು 5 ನಿಮಿಷ ಶೌರ್ಯ ತೋರಿಸ್ತೀವಿ. ಅವನು ಫುಲ್ ಆಟಾಡ್ತಾವನೆ. ದೊಡ್ಡ 5 ನಿಮಿಷ ಹೋಗಿ ಗೈಸ್, ರೆಸ್ಟ್ ರೂಮ್ಗೆ ಹೋಗಿದ್ ಬನ್ನಿ, ಆಮೇಲೆ ತೋರಿಸ್ತಾಳೆ ಗಗನ. ಊಟ ಮಾಡ್ಕೊಂಬನ್ನಿ. ಬಂದ ನೋಡಮ್ಮ. ಶೌರ್ಯಮ್ಮ ಎಷ್ಟೋ ದಿನ ಆಯ್ತು ನನ್ನ ಬ್ಲಾಗಲ್ಲಿ ಫೀಚರ್ ಆಗಿ. ಶೌರ್ಯ ಫೀಚರ್ ಆಗ್ತಾನೆ. ಶೌರ್ಯಮ್ಮನೇ ಅಯ್ಯೋ ಚಿಕ್ಕಮ್ಮನ ಪ್ರೀತಿ ನೋಡಿ. ಚಿಕ್ಕಮ್ಮ ಮಗನ ಪ್ರೀತಿ. ಅಮ್ಮ, ಇದು ಯಾರ ಕಾರ್ ಮಗನೇ? ಯಾರ ಕಾರ್ ಇದು? ಹೇ ಕಳ್ಳ ನಿಂದಲ್ಲ. ಇದು ಯಾರ ಕಾರ್ ಇದು? ತಾತದು. ಯಾರ ಕಾರ್ ಹೇಳ್ಬಿಡು. ಚಿಕ್ಕಿ ಜೋರ ಹೇಳು. ಯಾರ್ದು ಹೇಳು? ಬೈಲಿ, ಇಲ್ಲಿ ಟೊಮೊಟೊ ಇದೆ ತಗೊಳ್ಳೋಣ. ಓಪನ್ ಮಾಮ. ಯಾರ್ದು ಹೇಳೋದು ಕಾರು? ಕಾರ್ ಯಾರ್ದು ಹೇಳು? ನಿಂದಲ್ಲ ಮಗನ. ಇದು ಯಾರ್ದು? ಸರಿ, ಇದು ಯಾರ್ದು? ಅಪ್ಪ. ಇದು ಏಯ್ ಚಿಕ್ಕಿದಲ್ವಾ ಕಾರ್ ಇದು? ಅದು ತಾತ.
ಟೊಮೊಟೊ ತಗೊಳ್ಳೋಣ ಟೊಮೊಟೊ. ಏನು ಮಗನ ಇದು ಹೋಯ್ತೀಯ ಅಲ್ಲಿ ಕೂಚುತ್ಯಾ? ಕೂತ್ಕೋ ಅಲ್ಲಿ, ಲಾಕ್ ಮಾಡ್ಕೋತೀವಿ. ಶೌರ್ಯ ಬಾಯ್ ಬಾಯ್. ಶೌರ್ಯ ದಿಕ್ಕೊಳಗೆ ಲಾಕ್ ಮಾಡ್ತಾನೆ ನೀನು ಚಿಕ್ಕಮ್ಮ. ಬಾಯ್ ಬಾಯ್ ಚಿಕ್ಕಪ್ಪ. ಬಾಯ್ ಶೌರ್ಯ. ಶೌರ್ಯ ಇಲ್ಲಿ ಐಫೈ ಕೊಟ್ಬಿಡಮ್ಮ. ಮರ್ತೋಗಿದ್ದಾನೆ ಅನ್ಸುತ್ತೆ ಐಫೈ ಕೊಟ್ಟ ಆಗಲೇ ನನಗೆ. ಸರಿಮ್ಮ ಥ್ಯಾಂಕ್ಸ್ ಕೊಡು. ಹಂಗೆ ಮಾಡ್ಬಾರ್ದು, ಕೈ ನೋವಾಗುತ್ತೆ. ಹೋಗೋಣ. ಏ ಬಾರಲ್ಲ ಹೋಗೋಣ. ಬಾಯ್ ಬಾ ಹೋಗೋಣ ಬಾ. ಬಾರೋ ಅಲ್ಲಿ ಆಯ್ ಮಾಡು. ಹಾಯ್. ಎಲ್ಲ ಅಕ್ಕ ಎಲ್ಲ ನೋಡ್ತಿರ್ತಾರೆ, ಆಯ್ ಮಾಡು. ಅಲ್ಲಿ ನೋಡು ಅಣ್ಣ ಅಕ್ಕ. ಯಾರು ಎತ್ಕೊಂಡು ಹೋಗಿದ್ರಮ್ಮ? ಅಂಬು. ಯಾವಾಗ? ಇನ್ನೇನು ಕಾರ್ ಜೊತೆ ಯಾರನ್ನ ಕರ್ಕೊಂಡು ಹೋಗಿದ್ರಮ್ಮ? ಅಜ್ಜಿ ಕರ್ಕೊಂಡು ಹೋಗಿತ್ತಾ? ರೂಮ್ ಯಾರಮ್ಮ ಕರ್ಕೊಂಡು ಹೋಗೋದು? ತಾತ. ತಾತನ್ ರೂಮ್ ಎಲ್ಲಿ? ಅಲ್ಲಿ ರೂಮ್ ತಾತಂದು. ಹೋಗ್ತೀನಿ ರೂಮ್ ಹೋಗೋಣ ಈಗ. ಶೌರ್ಯ ಹೋಗೋಣ. ರೂಮ್ ಹೋಗೋಣ ಬಾ. ರೂಮ್ ಹೋಗೋಣ. ಹೋಗು. ರೂಮ್ ಹೋಗೋಣ ಬಾ. ಕೀ ಕೊಡ್ಬೇಕಂದ್ರೆ ಕೀ ಬೇಕಾ? ಅಲ್ಲಿ ಚಿಕ್ಕ ಪಾತ್ರ ಇದೆ. ಬಾ ಹೋಗೋಣ. ರೂಮ್ ಹೋಗು. ರೂಮ್ ಅಂದ್ರೆ ಮತ್ತೆ ಬಂದ್ಬಿಡ್ತಾನೆ. ಕೀ ಇಲ್ಲಿದೆ, ಚಿಕ್ಕ ಪಾತ್ರ ಇದೆ. ಕೀ ಇಲ್ಲಿದೆ ನನ್ನ ಹತ್ರ, ಕೊಡಲ್ಲ ಆದ್ರೆ. ಚಿಕ್ಕಿಯನ್ನು ಕೀ ಇಸ್ಕೊಡ್ತೀನಿ. ಚಿಕ್ಕಿಯೇನು? ಚಿಕ್ಕಿ ಯಾರು? ಚಿಕ್ಕಿ ಯಾರಮ್ಮ? ಬಾಯ್ ಮಾಡ್ಬಿಡು. ಶೌರ್ಯ ಓಯ್ ಓಟ ಮನೆ ಫುಲ್ ಒಂದು 10 ರೌಂಡ್ ಹೊಡೆದವನ್. ಇವತ್ತಂತೂ ಫುಲ್ ರೌಂಡ್ಸು. ಶೌರ್ಯಮ್ಮ ಬಂಗಾರದ ಮರಿ ಯಾರಮ್ಮ? ಶೌರ್ಯಮ್ಮ ಶೌರ್ಯಮ್ಮ ಬಂಗಾರದ ಮರಿ ಯಾರು? ಕ್ಯಾಮ್ರಾ ಹಿಡಿದ್ರೆ ಅವ್ನಿಗೆ ಗೊತ್ತಾಗ್ಬಿಡುತ್ತೆ, ಹೇಳಲ್ಲ. ಶೌರ್ಯ ಬಂಗಾರದ ಮರಿ ಯಾರು? ಹತ್ತಿಸ್ತೀನಿ. ಇಲ್ಲ ನಾನು ಕುಚ್ಚೋಗ್ಬಿಡ್ತೀನಿ. ಹೋಗ್, ನಿಂಗೆ ಜಾಗ ಬಿಡಲ್ಲ. ಬಂಗಾರದ ಮರಿ ಯಾರು ಹೇಳು? ಹೇಳ್ಬಿಡು ಚಿಕ್ಕಪ್ಪಂಗೆ. ಬಂಗಾರದ ಮರಿ ಯಾರು ಬಂಗಾರದ ಮರಿ? ತವ್ರ ಮನೆಗೆ ಬಂದು ಸೆಟ್ಲ್ ಆಗಾಯ್ತು. ನಾಳೆ ಬೆಳಗ್ಗೆ ಎದ್ದು ಫಂಕ್ಷನ್ಗೆ ಹೋಗ್ಬೇಕು, ಗೃಹಪ್ರವೇಶಕ್ಕೆ. ಬಂದು ಸ್ವಲ್ಪ ನೀಟಾಗಿ ಏನು ಬ್ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್, ಬಿಕಾಸ್ ಎಲ್ಲ ಬಿಸಿ ಇದ್ವಿ ಮನೇಲಿ. ಫುಲ್ಲು ಇನ್ನು ಫ್ಯಾಮಿಲಿ ಮೂಮೆಂಟ್ಸ್ ಆಗಿತ್ತು. ಸೌರಿಂದ ಆರ್ಬಿಟ ಫುಲ್. ಅವ್ನ ಮಾತೆಲ್ಲ ಕಲ್ತ್ಬಿಟ್ಟಿದ್ದಾನೆ, ಎಲ್ಲ ಹೇಳ್ತಾನೆ, ಹೆಸರೆಲ್ಲ ಅರ್ಧ ಹೇಳ್ತಾನೆ. ಅದೇ ಖುಷಿ. ಅವ್ನು ಆಟ ಆಡ್ಸೋದೇ ಒಂದು ಖುಷಿ ಆಗುತ್ತೆ. 1,00,000 ಸತಿ ಹೇಳಿದ್ದೆ ಹೇಳ್ತಿದೀವಿ. ಅದೇಳವ ಅದ್ಯಾರವ. ಅವನು ಬಂಗಾರದ ಮರಿ ಯಾರವ ಅಂದ್ರೆ ನಾನು ಅಂತಾನೆ, ಬಂಗಾರದ ಮರಿ ಅಂದ್ರೆ. ಆಮೇಲೆ ಚಿಕ್ಕಿ ಯಾರು ಅಂದ್ರೆ ತೋರಿಸ್ತಾನೆ, ಗಾಗಿ ಅಂತಾನೆ, ನನ್ನ ಸಚ್ಚಿ ಅಂತಾನೆ. ಆಮೇಲೆ ಅಮ್ಮ ಅಪ್ಪ ಅಜ್ಜಿ ತಾತ ಎಲ್ಲ ಹೇಳ್ತಾನೆ. ಹೇಳ್ಕೊಟ್ರೆ ಹೇಳ್ತಾನೆ, ಮಾತಾಡೋದು ಕಲಿತಾ ಇದ್ದಾನೆ. ನಾವೇನ್ ಮಾತಾಡ್ತೀವಿ ಅಂತ ವಾಪಸ್ ಮಾತಾಡ್ತದೆ. ನಾಳೆ ಗೃಹಪ್ರವೇಶ ಬ್ಲಾಗಲ್ಲಿ ಸಿಗ್ತೀವಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ವಿ, ಪುಟ್ ಬ್ಲಾಗ್ನ. ನಾಳೆ ಸಿಗೋಣ. ನಾಳೆ ಹೆಂಗ್ ರೆಡಿ ಆಯ್ತೀವಿ ಏನೆಲ್ಲ ತೋರಿಸ್ತೀವಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ, ಯಾವಾಗೂ ನಮ್ಮ ಜೊತೆ ಇರಿ ಅಂತ ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಗೈಸ್. ಬಾಯ್.